ಹಾಸ್ಪಿಟಲಲ್ಲಿ ಸ್ಕ್ಯಾನಿಂಗಿಗೆ 3 ತಿಂಗಳು 4 ತಿಂಗಳು ಆ ಥರ ಟೈಮ್ ಕೊಡ್ತಾ ಇದ್ದಾರೆ. ಈಗ ಎಮರ್ಜೆನ್ಸಿ ಅಂತ ಬಂದು ಈಗ ಮೆಗನ್ ಆಸ್ಪತ್ರೆ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸೇರ್ತದೆ, ನೇರವಾಗಿ ನನ್ನ ಇಲಾಖೆಗೆ ಬರೋದಿಲ್ಲ. ಸರ್, ಮಂಗನ ಕಾಯಿಲೆಯ ಈ ಜ್ವಲಂತ ಸಮಸ್ಯೆ ಈ ಭಾಗದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವರ ಗೈರು ಎದ್ದು ಕಾಣ್ತಾ ಇದೆ. ಇಲ್ಲ, ಅವ್ರಿಗೆ ಸಿಗ್ತಾ ಇದ್ದಾರೆ ನಮಗೆ. ನಾಳೆ ಇವತ್ತು ಸಿಗ್ತಾರೆ. ಈಗ ಇದ್ರ ನಂತರ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ನಾಳೆನೂ ಇರ್ತಾರೆ. ಸೊ ಅವ್ರ ಜೊತೆ ಇವರೇ ಬಂದಿದ್ದಾರೆ. ಸರ್, ಕೋವಿಡ್ ಕಾಲದ ಏನೋ ಒಂದು ಅಕ್ರಮಗಳ ಒಂದು ವರದಿ ಬಂದಿದೆ ಮೈಕಲ್ ಡಿ ಡುಕುಲ ಅವ್ರದ್ದು. ಅದರ ಮುಂದಿನ ಕ್ರಮಗಳು ಏನು ಸರ್? SIT ರಚನೆ ಮಾಡೋದಕ್ಕೆ ತೀರ್ಮಾನ ಆಗಿದೆ ಮತ್ತು ಅವರ ರಿಪೋರ್ಟ್ ಆಧಾರಿತವಾದಂಥ ಏನೇನು ಕ್ರಮಗಳು ತಗೊಳ್ಬೇಕು ಅಂತ ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿ ಒಂದೆರಡು ದಿವಸ ಈಗ ಬಹುಶಃ ಈ ಗುರುವಾರಕ್ಕೂ ಮತ್ತು ಶುಕ್ರವಾರಕ್ಕೆ ನಾವು ಮತ್ತೆ ಸೇರ್ತಾ ಇದ್ದೀವಿ. ಯಾಕಂದರೆ ಅದು ವ್ಯವಸ್ಥಿತವಾದಂಥ ರೀತಿ ತನಿಖೆ ಆಗಬೇಕು ಮತ್ತು ಯಾರ ಮೇಲೂ ದ್ವೇಷ ಸಾಧಿಸಬೇಕು ಅಂತಲ್ಲ. ಆದರೆ ಜಸ್ಟಿಸ್ ಪೂನಾ ಅವರ ರಿಪೋರ್ಟಲ್ಲಿ ಸ್ಪಷ್ಟವಾದಂಥ ಅಂಶಗಳನ್ನೆಲ್ಲ ಅವರು ವರದಿಯಲ್ಲಿ ಬರೆದಿದ್ದಾರೆ ಮತ್ತು ಅದನ್ನೆಲ್ಲವೂ ಕೂಡ ದಾಖಲೆ ಸಮೇತ ಅವ್ರು ಕೊಟ್ಟಿದ್ದಾರೆ. ಈಗ ಮುಂದಿನ ಕ್ರಮ ಹೇಗೆ ನಾವು ನೋಟಿಸ್ ಕೊಡಬೇಕು, FIR ರಿಜಿಸ್ಟರ್ ಮಾಡಬೇಕು, ಕೇಸ್ ಬುಕ್ ಮಾಡಬೇಕು, ಅದು ಒಂದು ಕಡೆ ಇರ್ತದೆ. SIT ಅವರು ಯಾವ ರೀತಿ ಅದನ್ನು ತಗೊಳ್ತಾರೆ ಅದು ಕೂಡ ಸರ್ಕಾರ ಮಟ್ಟದಲ್ಲಿ ಅದು ತೀರ್ಮಾನ ಆಗ್ತಾ ಇದೆ. ಅದೇ ನಾನು ಹೇಳ್ತಾರೆ, ಈಗ ನಾನು ಚರ್ಚೆ ಮಾಡ್ತೀನಿ. ಇನ್ನೊಂದು ಸಭೆ ಇದೆ, ನಾಳೆನೂ ಕೂಡ ನಮ್ಮ ಸಭೆ ಇರ್ತದೆ. ಇದ್ರ ಬಗ್ಗೆ ನಮ್ಮ ವಿಶೇಷ ಗಮನ ಇದೆ. ಅದಕ್ಕೆ ಇನ್ನೇನೇನು ಕ್ರಮಗಳು ತಗೊಳ್ತಕ್ಕಂಥ ಸಾಧ್ಯ ಆಗುತ್ತೆ ಅದನ್ನು ಕೂಡ ತಗೊಳ್ತಾರೆ. ಸರ್, ಸಾಗರ ತಾಲೂಕಿನ ಮತ್ತೊಂದು ಸಮಸ್ಯೆ ಹಂದಿಗೋಡು ಕಾಯಿಲೆ ನಮ್ಮ ಗಮನದಲ್ಲಿದೆ. ಹಿಂದೊಂದ್ಸಲ ಕ್ಯಾಬಿನೆಟ್ ಲೆವೆಲ್ನಲ್ಲಿ ದೊಡ್ಡ ಮೀಟಿಂಗ್ ಆಗಿ ವಿಧಾನಸೌಧದಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆ ಕೂಡ ಆಗಿತ್ತು. ಕುಮಾರಸ್ವಾಮಿ ಅವರು CM ಹಲವಾರು ಬೇರೆ ಬೇರೆ ಕಾಯಿಲೆಗಳು ಬರುವುದು ಅದೇ ಉಚಿತವಾದಂಥ ಅವ್ರಿಗೇನು ಚಿಕಿತ್ಸೆಗೆ ನಮ್ಮಲ್ಲಿ ಬೇರೆ ಬೇರೆ ಆಸ್ಪತ್ರೆಗಳನ್ನು ತಗೊಳ್ಳೋದಕ್ಕೆ ನಾವು ಮಾಡಿಕೊಟ್ಟಿದ್ದೀವಿ. ವೆನ್ಲಾಕ್ ಆಸ್ಪತ್ರೆ ಇರ್ಬೋದು, ಬೇರೆ ಎಂಪ್ಯಾನಲ್ಡ್ ಆಸ್ಪತ್ರೆ, ಎಲ್ಲ ಕಡೆ ಉಚಿತವಾದಂಥ ಸೇವೆ ಸಿಗೋದಕ್ಕಾಗ್ತದೆ. ಈಗಿನ ವ್ಯವಸ್ಥೆಯಲ್ಲಿ ಮುಖ್ಯವಾಗಿ ಏನು ಪ್ರಾಬ್ಲಮ್ ಆಗ್ತಿರೋದು, ಪಾಸಿಟಿವ್ ಅಥವಾ ನೆಗೆಟಿವ್ ರಿಪೋರ್ಟ್ ಬರೋದಕ್ಕೆ ವಿಳಂಬ ಆಗ್ತಿದೆ. ಅದು ಟ್ರೀಟ್ಮೆಂಟ್ಗೆ ತೊಡಕಾಗ್ತಿರೋದು. ಅದಕ್ಕೆ ಲೋಕಲ್ ಆಗಿ ಒಂದು ವಾರ ಆಗ್ತಿದೆ ಸರ್, ಒಂದು ವಾರ ಆಗ್ತಿದೆ ಸರ್. ಮತ್ತೆ ಇನ್ನೊಂದು ಲ್ಯಾಬ್ ಏನಂತ ಹೇಳಿ ಇನ್ನೊಂದು ಇರುವಂಥದ್ದು ಪುಣೆಯಲ್ಲಿ ಇರುವಂಥದ್ದು. ಸೊ ಪುಣೆಗೆ ಅದು ಕಳಿಸಲೇಬೇಕಾಗ್ತದೆ. ಅದು ಇಂಥದಕ್ಕೆಲ್ಲ ಅವರು ಅದು ಉನ್ನತ ಮಟ್ಟದ ಲ್ಯಾಬ್, ಅದು ಹೈಟೆಕ್ ಲ್ಯಾಬ್. ಅದು ಇಡೀ ನಮ್ಮ ಈ ಭಾಗದಲ್ಲಿ ಅನೇಕ ಇಂಥ ಪ್ರಕರಣಗಳೆಲ್ಲ ನಾವು ಒಂದೇ ಅಲ್ಲ, KFD ಒಂದೇ ಅಲ್ಲ, ಬೇರೆ ಬೇರೆದನ್ನು ಕೂಡ ನಾವು ಅಲ್ಲಿಗೆ ಕಳಿಸುವಂಥದ್ದು, ಅವರು ಅಂತಿಮ ರಿಪೋರ್ಟನ್ನು ಕೊಡ್ತಕ್ಕಂಥದ್ದು. ಆದರೆ ನೀವು ಹೇಳ್ದಂಗೆ ತ್ವರಿತಗತಿಯಲ್ಲಿ ಅದನ್ನು ರಿಪೋರ್ಟ್ ತರಿಸ್ತಕ್ಕಂಥದ್ದಕ್ಕೆ ಏನು ಮಾಡ್ಬೋದು ಅಂತ ನಾನು ಈಗ ಮತ್ತೆ ಚರ್ಚೆ ಮಾಡ್ತೀನಿ. ನಾನು ನೋಡ್ತೇನೆ ಅದ್ರ ಬಗ್ಗೆ. ಅದು ಕಾರ್ಯ ಸ್ಥಗಿತಾಗಿದೆ ಸರ್. ಅಲ್ಲೇ KFD ಇಲ್ಲ, KFD ಅಂತ ಹೇಳಿದ್ರೆ ಇಲ್ಲಿ ಒಂದು ಈಗ ಶಿವಮೊಗ್ಗದಲ್ಲಿದೆ. ಶಿವಮೊಗ್ಗದಲ್ಲಿ ಟೆಸ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಅದ ನಂತರ ಮತ್ತೆ ಅದರ ದೃಢೀಕರಣ ಮಾಡಿಕೊಡ್ತಕ್ಕಂಥದ್ದಕ್ಕೆ ಸೊ ಆ ಕಾರಣದಿಂದ ಈಗ ನಾನು ಅದೇ ಮೀಟಿಂಗ್ ಇಟ್ಕೊಂಡಿದ್ದೀನಿ. ಈಗ ಬೇರೆ ಜಿಲ್ಲೆಯವರು ಬರ್ತಾ ಇದ್ದಾರೆ, ಅದನ್ನು ಜೊತೆ ಚರ್ಚೆ ಮಾಡಿ ನಮ್ಗೆ ಏನಂತ ಹೇಳಿದ್ರೆ ಯಾರೋ ನಾವೇ ಹೇಳೋದು, ನೀವೇ ಹೇಳೋದು, ಇನ್ನೊಬ್ರು ಹೇಳೋದು ಅಂತ ಅಲ್ಲ, ವೈಜ್ಞಾನಿಕವಾಗಿ ಮತ್ತು ಅದು ಜನರಿಗೆ ಉಪಯುಕ್ತವಾಗ್ತಕ್ಕಂಥ ರೀತಿಯಲ್ಲಿ ಮಾಡೋದಕ್ಕೆ. ಅದು ಸಾಗರದಲ್ಲೇ ಮಾಡ್ಬೋದು, ಸಾಗರದಲ್ಲೇ ಮಾಡೋಣ, ಸಿದ್ದಾಪುರದಲ್ಲಿ ಮಾಡೋದು, ಸಿದ್ದಾಪುರದಲ್ಲಿ ಮಾಡೋಣ. ಅದು ಏನು ಅನುಕೂಲ ಆಗಬೇಕು ಅಂತಿಮವಾಗಿ, ಯಾರು ನಮ್ಮ ಪ್ರತಿಷ್ಠೆ ಇನ್ನೊಬ್ಬರ ಪ್ರತಿಷ್ಠೆ ಅಲ್ಲ. ಆ ಥರ ಅದ್ರ ಮುಖಾಂತರ ಅನುಕೂಲ ಆಗುತ್ತೆ ಅಂದರೆ ಖಂಡಿತವಾಗಿಯೂ ನಾನು ಅದ್ರ ಬಗ್ಗೆ ಕ್ರಮ ತಗೊಳ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.